ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ನಾನು ಇಂದು ಚಾರ್ಧಾಮ್ ಯಾತ್ರಾಗಳಲ್ಲಿ ಒಂದಾದ ಯಮುನೋತ್ರಿ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಮೊದಲು ಯಮುನೋತ್ರಿಗೆ ಹೇಗೆ ಹೋಗಬೇಕು, ಅಲ್ಲಿ ಟ್ರೆಕ್ಕಿಂಗ್ ಹೇಗಿರುತ್ತೆ ಹಾಗೂ ಅಲ್ಲಿ ಎಷ್ಟು ಕಿಲೋಮೀಟರ್ ಹತ್ತಬೇಕು, ಇದೆಲ್ಲದರ ಬಗ್ಗೆಯೂ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ನಾನು ಕೊಡೋ ಇನ್ಫಾರ್ಮೇಶನ್ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಎಲ್ಲರೂ ನನ್ನನ್ನು ಕ್ಷಮಿಸಬೇಕು. ಹಾಗೂ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ಯಮುನೋತ್ರಿಗೆ ಮೊದಲು ಹೋಗಬೇಕಾದ್ರೆ ಬಾರ್ಕೋಟ್ನಿಂದ ಹೋಗಬೇಕು. ಬಾರ್ಕೋಟ್ನಿಂದ ಮೊದಲು ಜಾನಕಿ ಚಟ್ಟಿ ಅನ್ನೋ ಸ್ಥಳಕ್ಕೆ ಬರಬೇಕು. ಜಾನಕಿ ಚಟ್ಟಿಯಲ್ಲಿ ನಾವು ಬಿಸಿ ಬಿಸಿ ಮ್ಯಾಗಿ ತಿಂದು ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ಕಿಂಗ್ ಅನ್ನು ನಾವು ಇನ್ನೂ 8 ಕಿಲೋಮೀಟರ್ ಮಾಡಬೇಕಾಗಿತ್ತು. ಹಾಗೆ ಹತ್ತಾ ಹೋದ್ವಿ. ಹತ್ತಾ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ಗಳು ನೋಡಲಿಕ್ಕೆ ಸಿಕ್ಕಿದ್ವು. ಹಾಗೂ ಪಕ್ಕದಲ್ಲಿ ಸುಂದರವಾದ ಯಮುನಾ ನದಿ ಹರಿಯುವುದನ್ನು ಕೂಡ ನೋಡಿದ್ವಿ. ಅದನ್ನು ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅನ್ಸುತ್ತೆ, ಅಷ್ಟು ಸುಂದರವಾಗಿತ್ತು ಅದು. ಹಾಗೂ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಇನ್ನು ಕೆಲವು ದೃಶ್ಯಗಳನ್ನು ನೋಡಿದ್ವಿ. ಅಲ್ಲಿ ಕೆಲವರು ಕುದುರೆ ಮೇಲೆ ಹೋಗ್ತಾ ಇದ್ರು, ಇನ್ನು ಕೆಲವ್ರನ್ನ ಡೋಲಿ ಮೇಲೆ 4 ಜನ ಹೊತ್ಕೊಂಡು ಹೋಗ್ತಾ ಇದ್ರು. ಹಾಗೂ ಇನ್ನು ಕೆಲವರು ಒಬ್ಬನೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ನಮಗೆ ಅದನ್ನೆಲ್ಲ ನೋಡಿ ಬಹಳ ಆಶ್ಚರ್ಯ ಹಾಗೂ ಕುತೂಹಲವಾಯಿತು. ಏಕೆಂದ್ರೆ ನಾವು ಅಲ್ಲಿ ನಡ್ಕೊಂಡು ಹೋಗೋದೇ ಬಹಳ ಕಷ್ಟ, ಅದರಲ್ಲಿ ಇವರು ಇನ್ನೊಬ್ಬರನ್ನ ಹೊತ್ಕೊಂಡು ಹೋಗ್ತಾರೆ. ಅದು ಹೇಗೆ ಅಂತ ನಮಗೆ ಅರ್ಥ ಆಗಲಿಲ್ಲ. ನಿಮಗೆ ಏನಾದರೂ ಅದರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಕಾಮೆಂಟ್ ಮಾಡಿ. ಹಾಗೂ ನಾವು ಪ್ರತಿ ಸಲ ಹೋಗಬೇಕಾದ್ರೆ ಕಿಲೋಮೀಟರ್ನ ನೋಡ್ತಾ ಹೋಗ್ತಾ ಇದ್ವಿ. ಲಾಸ್ಟ್ 1.1 ಕಿಲೋಮೀಟರ್ ಬಂದಾಗ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಫೈನಲಿ ಯಮುನೋತ್ರಿಗೆ ರೀಚ್ ಆದ್ವಿ. ಹಾಗೆ ಅಲ್ಲಿ ದೇವರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಯಮುನೋತ್ರಿಯಲ್ಲಿ ನಾವು ಫೋಟೋ ಶೂಟ್ ನ ಮಾಡಿದ್ವಿ. ಹಾಗೂ ಅಲ್ಲಿ ಯಮುನಾ ನದಿಯ ಬಳಿ ಕೂಡ ಸ್ವಲ್ಪ ಫೋಟೋ ಶೂಟ್ ಗಳನ್ನ ಮಾಡಿದ್ವಿ. ಹಾಗೂ ಯಮುನೋತ್ರಿಯ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಂಡು ನಾವು ಅಲ್ಲಿಂದ ಕುದುರೆ ಮೇಲೆ ವಾಪಸ್ ಹೊರಟ್ವಿ. ನಮಗೆ ಟೈಮ್ ಬಹಳ ಕಡಿಮೆ ಇತ್ತು, ಹಾಗಾಗಿ ಕುದುರೆ ಮೇಲೆ ಹೋಗ್ಬೇಕಾಯ್ತು. ಇಟ್ ವಾಸ್ ಆಲ್ಸೋ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.